ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಕೇರ್ಗೆ ಸ್ವಾಗತ. ಕೇತು ಮತ್ತು ನಮ್ಮ ಜೀವನ ಪದ್ಧತಿ, ಕೇತು ಮತ್ತು ನಮ್ಮ ಲೈಫ್ ಸ್ಟೈಲ್. ನಮ್ಮ ಜೀವನಕ್ಕೂ ಕೇತುವಿಗೂ ಏನು ಸಂಬಂಧ? ನಮ್ಮ ಜೀವನದಲ್ಲಿ ನಡೆಯುವಂತಹ ಅನೇಕ ವಿಚಾರಗಳಿಗೂ ಕೇತುವಿಗೂ ಏನು ಸಂಬಂಧ? ಹಾಗೆಯೇ ನಮ್ಮ ಲೈಫ್ ಸ್ಟೈಲ್ ಜೊತೆ ಕೇತುವಿಗೆ ಏನು ಸಂಬಂಧ ಇದೆ? ಹಾಗೆಯೇ ಕೇತು ಹೇಗೆ ನಮ್ಮ ಜೀವನದಲ್ಲಿ ಅತಿ ಹತ್ತಿರದ ಸಂಬಂಧವನ್ನು ಹೊಂದಿದ್ದಾನೆ, ಇದೆಲ್ಲದರ ಬಗ್ಗೆ ಇವತ್ತಿನ ದಿನ ನೋಡೋಣ. ಕೇತು ಅಂದ ತಕ್ಷಣ ಒಂದು ಆಧ್ಯಾತ್ಮಿಕ ಗ್ರಹ. ನಾವು ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಪದ್ಧತಿಗಳನ್ನು, ಕೆಲವೊಂದಿಷ್ಟು ನಿಯಮಾವಳಿಗಳನ್ನು ನಾವು ಕೇತುವಿಗೆ ಸಂಬಂಧಪಟ್ಟು ಗೊತ್ತಿಲ್ಲದೇ ಫಾಲೋ ಮಾಡ್ತಿರ್ತೇವೆ, ಕೆಲವೊಮ್ಮೆ ಗೊತ್ತಿದ್ದು ಮಾಡ್ತೇವೆ. ಹಾಗೆಯೇ ನಮ್ಮ ಜೀವನದಲ್ಲಿ ನಾವು ಅನೇಕ ಒಂದು ಸಕಾರಾತ್ಮಕ ಶಕ್ತಿಗಳ ಬಗ್ಗೆ ಗೌರವ ಕೊಡೋದಿರ್ಬೋದು, ಆರಾಧಿಸೋದಿರ್ಬೋದು, ಅಥವಾ ಕೆಲವೊಮ್ಮೆ ಮಂತ್ರ ಜಪಗಳನ್ನು ಮಾಡೋದಿರ್ಬೋದು, ಅಥವಾ ಮೆಡಿಟೇಷನ್ ಮಾಡೋದಿರ್ಬೋದು. ಇವೆಲ್ಲವೂ ಸಹಿತ ಏನು ಒಂದು ದೇವರಿಗೂ ದೇವತೆ, ಸಕಾರಾತ್ಮಕ ಶಕ್ತಿ ಅಥವಾ ಈ ಒಂದು ವಿಶ್ವಶಕ್ತಿಗಳು, ಅದರ ಜೊತೆಗೆ ನಾವು ಯಾವುದಾದ್ರೂ ಒಂದು ವಿಧಾನದ ಮೂಲಕ ಕನೆಕ್ಷನನ್ನು ಜೋಡಿಸಿ ನಾವು ಅವುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಅವುಗಳ ಕುರಿತಾಗಿ ನೆನಪು ಮಾಡ್ತಕ್ಕಂಥದ್ದು, ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಎಲ್ಲ ಕೇತುವಿಗೆ ಸಂಬಂಧಪಟ್ಟಿದ್ದಾಗಿದೆ. ಇಲ್ಲಿ ಹಾಗಾದರೆ ನಮ್ಮ ಜೀವನ ಪದ್ಧತಿಯಲ್ಲಿ ಇವುಗಳ ಅವಶ್ಯಕತೆ ಮತ್ತು ಕೇತುವಿಗೆ ವಿಶೇಷ ಏನು ಸಂಬಂಧ ಇದೆ? ಯಾವಾಗ ನಾವು ಹೇಳ್ತೀವಿ, ಎಷ್ಟೋ ಸಾರಿ ನಾವು ಬೇರೆಯವ್ರು ಹೇಳೋದನ್ನು ಕೇಳಿರ್ತೇವೆ, ನಾನು ಅದನ್ನೆಲ್ಲ ನಂಬಲ್ಲ, ನನಗೆ ನನ್ನ ಮೇಲಷ್ಟೇ ನಂಬಿಕೆ, ನಾವು ಮಾಡಬೇಕು, ಕಷ್ಟಪಡಬೇಕು, ಸಾಧನೆ ಮಾಡಬೇಕು, ಅದು ನಮಗೆ ಸಂಬಂಧಿಸಿದ್ದಾಗಿದೆ. ಇದೆಲ್ಲ ದೇವರು ಅಥವಾ ಈ ಸಕಾರಾತ್ಮಕ ಶಕ್ತಿ, ವಿಶ್ವಶಕ್ತಿ ಎಲ್ಲ ಒಂದು ಮೂಢನಂಬಿಕೆ, ನಾವು ಅದನ್ನೆಲ್ಲ ನಂಬಲ್ಲ, ಫಾಲೋ ಮಾಡಲ್ಲ ಅಂತ ಎಷ್ಟೋ ಒಂದು ಈ ಒಂದು ಆಧುನಿಕ ಯುಗದಲ್ಲಿ ಅನೇಕ ಜನರು ಹೇಳೋದನ್ನು ನಾವು ಕೇಳಿದ್ದೇವೆ. ಆದರೆ ಕೇತು ಈ ರೀತಿಯ ಒಂದು ವಿಶೇಷ ಗ್ರಹ, ನಾವು ಒಂದು ವೇಳೆ ಅವನ್ನೆಲ್ಲ ಫಾಲೋ ಮಾಡಿಲ್ಲ ಜೀವನದಲ್ಲಿ, ಅಥವಾ ಯಾವುದೋ ಒಂದು ಕ್ರಿಯೆಯನ್ನು, ಅಂದರೆ ಒಂದು ಚಿಕ್ಕ ಪುಟ್ಟ ಒಂದು ಕೈ ಮುಗಿಯೋದನ್ನೇ ಆಗಲಿ, ನಾವು ಆ ರೀತಿ ಏನೂ ಮಾಡಲ್ಲ ನಮ್ಮ ಜೀವನದಲ್ಲಿ ಅಂದಾಗ ಕೇತು ಏನು ಮಾಡುತ್ತೆ ಅಂದರೆ, ಅದರ ಒಂದು ದಶಾಭುಕ್ತಿ ಬಂದಾಗ ಅಥವಾ ಕೇತುವಿನ ಒಂದು ಕುಂಡಲಿಯಲ್ಲಿ ಕೇತು ಒಂದು ವೇಳೆ ಸಕಾರಾತ್ಮಕವಾಗಿ ಕುಳಿತುಕೊಂಡಿರದೇ ಇದ್ದಾಗ, ಅದು ವ್ಯಕ್ತಿಗೆ, ಅವನು ಜಾಬ್ ಮಾಡ್ತಾ ಇದ್ದಾನೆ ಅಂತಂದರೆ ಜಾಬನ್ನು ಬಿಡಿಸಿ ಆದರೂ ದೇವರ ನೆನಪು ಅಥವಾ ಸಕಾರಾತ್ಮಕ ಶಕ್ತಿಗಳ ನೆನಪು, ಅದು ಗೌರವ ಸಲ್ಲಿಸೋದು ಅಥವಾ ಅದು ಯಾವುದಾದ್ರೂ ಒಂದು ಕ್ರಿಯೆಯನ್ನು ಮಾಡೋದಕ್ಕೆ ಹಚ್ಚುತ್ತೆ. ಅಂದರೆ ನಮ್ಮಲ್ಲಿರೋದನ್ನೆಲ್ಲವನ್ನ ವ್ಯಕ್ತಿ ಕಳ್ಕೊಳ್ತಾನೆ, ಅಥವಾ ಕಳ್ಕೊಂಡಾದರೂ ಸಹ ವ್ಯಕ್ತಿ ಏನು ಮಾಡ್ತಾನೆ, ಆ ಒಂದು ಕ್ರಿಯೆಯ ಕಡೆಗೆ ಮುಖ ತೋರಿಸ್ತಾನೆ. ಅಂದರೆ ನಾನು ನಂಬಲ್ಲ ಅಂತಿದ್ರು ಯಾವುದೋ ಒಂದು ಹಂತದಲ್ಲಿ ಕೇತು ಅವನಿಗೆ ಎಲ್ಲವನ್ನು ಕಳ್ಕೊಳ್ಳೋ ಥರವಾದರೂ ಮಾಡಿಸಿ, ನೀನು ಧ್ಯಾನ ಮಾಡಪ್ಪ, ಅಥವಾ ನೀನು ಜಪ ಮಾಡಪ್ಪ, ಅಥವಾ ನೀನು ಈ ಒಂದು ದೇವರ ಆರಾಧನೆ ಮಾಡಪ್ಪ, ಈ ರೀತಿ ಯಾವುದಾದ್ರೂ ಒಂದು ಸಕಾರಾತ್ಮಕವಾದಂತಹ ಕ್ರಿಯೆಯಲ್ಲಿ, ಅಥವಾ ರೇಖಿ ಮಾಡಪ್ಪ, ಹೀಲಿಂಗ್ ಮಾಡಪ್ಪ, ಅಥವಾ ಈ ರೀತಿ ಯಾವುದಾದ್ರೂ ಕ್ರಿಯೆಯಲ್ಲಿ ವ್ಯಕ್ತಿಯನ್ನು ತೊಡಗಿಸುತ್ತೆ. ಯಾಕೆ ಅಂದರೆ ಕೇತು ಅಲ್ಲಿ ಯಾವುದೇ ಒಂದು ಸಂಬಂಧದಲ್ಲಿ ಅಥವಾ ಯಾವುದಕ್ಕೆ ನಾವು ಅಂಟಿಕೊಳ್ತೇವೆಯೋ ಅದನ್ನು ಬಿಡಿಸುತ್ತೆ. ಆದರೆ ಬಿಡಿಸಿ ಒಂದು ದೇವರ ನಾಮ ಅಥವಾ ಜಪಕ್ಕೆ ಹಚ್ಚುತ್ತೆ. ಇದು ಒಂದು ಕೇತುವಿನ ವಿಶೇಷತೆ. ಅದಕ್ಕೆ ಇನ್ನೂ ಏನಂತಂದರೆ, ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ, ಅಂದರೆ ಹಿಂದೆನೂ ನಡೆದಿಲ್ಲ ಅಂತಲ್ಲ, ಆದರೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಏನಂತಂದರೆ ಮಕ್ಕಳಿರ್ಬೋದು
ಅಥವಾ ಈ ಆಸ್ತಿ ಸಂಬಂಧ ಅಥವಾ ಮಕ್ಕಳು ಮುಂದೋಗ್ತಿದ್ದಾರೆ ಅಥವಾ ಅವರೇನಾದ್ರು ಸಾಧನೆ ಮಾಡ್ತಿದ್ದಾರೆ ಅಂತಂದರೆ ಏನಾದರೂ ನಕಾರಾತ್ಮಕ ಶಕ್ತಿಗಳ ಪ್ರಯೋಗ ಮಾಡ್ತಕ್ಕಂಥದ್ದಾಗಲಿ ಅಥವಾ ಅದನ್ನು ಬ್ಲ್ಯಾಕ್ ಮ್ಯಾಜಿಕ್ ಅನ್ಬೋದು ಅಥವಾ ನೆಗೆಟಿವ್ ಎನರ್ಜಿ, ಅಂದರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅದೊಂಥರ ನೆಗೆಟಿವ್ ಎನರ್ಜಿ, ಆ ನೆಗೆಟಿವ್ ಎನರ್ಜಿಗಳ ಪ್ರಯೋಗ ಅಥವಾ ಅದರ ಒಂದು ಇನ್ಫ್ಲುಯೆನ್ಸ್ ಮಾಡಿಸೋದಾಗಲಿ, ಇದರಿಂದ ವ್ಯಕ್ತಿಗಳಿಗೆ ನಾನಾ ರೀತಿಯ ಹಿಂಸೆ, ವ್ಯಕ್ತಿ ಮೊದಲು ಇದ್ದವನು ಇವನು ಹೌದೋ ಅಲ್ಲೋ ಅನ್ನೋ ರೀತಿಯ ಹಿಂಸೆಗಳು ವ್ಯಕ್ತಿಗೆ ಜೀವನದಲ್ಲಿ ತಲೆದೋರುತ್ತೆ. ಹೀಗೆ ಅನೇಕ ರೀತಿಯ ಕಷ್ಟಗಳನ್ನು, ನಾನಾ ರೀತಿಯ ಕಷ್ಟಗಳನ್ನು ವ್ಯಕ್ತಿ ಅನುಭವಿಸ್ತಾನೆ. ಯಾಕೆ ಅಂತಂದರೆ ಭಾಳ ಜನರು ನಾನು ತುಂಬ ಮಾಡರ್ನ್ ಇದ್ದೀನಿ ಅಥವಾ ನನ್ನ ವಿಚಾರಧಾರೆ ತುಂಬ ನನ್ನದು ಏನಿದೆ ವಾಸ್ತವಿಕ ಇದೆ ಅಂತ ಹೇಳ್ತಾ ಯಾವುದೇ ಸಕಾರಾತ್ಮಕವಾದಂತಹ ಚಟುವಟಿಕೆ, ಅಂದರೆ ಕೇವಲ ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರಷ್ಟೇ ಸಾಲದು, ಆದರೆ ನಮಗೆ ನಮ್ಮ ಜೀವನದಲ್ಲಿ ನಮಗಿರೋ ಎನರ್ಜಿ ಸಾಕಾಗಲ್ಲ, ನಮಗೆ ಎಕ್ಸ್ಟ್ರಾ ಎನರ್ಜಿ ಬೇಕು. ಈಗ ನಮಗೆ ಎಕ್ಸ್ಟ್ರಾ ಸಪೋರ್ಟ್ ಇದೆ ಅಂದರೆ ಎಷ್ಟು ಧೈರ್ಯ ಬರುತ್ತೆ ಅಲ್ವಾ? ಹಾಗೆಯೇ ಈ ಎಕ್ಸ್ಟ್ರಾ ಸಪೋರ್ಟ್ ಅಂತಕ್ಕಂಥದ್ದು, ಎಕ್ಸ್ಟ್ರಾ ನಮ್ಮ ಜೀವನದಲ್ಲಿ ನಮ್ಗೆ ಬಲ ಕೊಡುವಂಥದ್ದು ಈ ಒಂದು ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಅನೇಕ ಸಕಾರಾತ್ಮಕ ಶಕ್ತಿಗಳು. ಅದನ್ನು ನಾವು ಋಷಿ ಮುನಿಗಳ ಅಥವಾ ಸಿದ್ಧಿ ಪುರುಷರ ಒಂದು ಎನರ್ಜಿ ಅಂತ ಹೇಳ್ಬೋದು, ಅಥವಾ ಒಂದು ದೈವಿಕ ಎನರ್ಜಿ ಅಂತ ಹೇಳ್ಬೋದು, ದೇವರು ಅಂತ ಹೇಳ್ಬೋದು, ಅಥವಾ ವಿಶ್ವಶಕ್ತಿ ಅಂತ ಹೇಳ್ಬೋದು. ಈ ರೀತಿ ನಮಗಿಂತನೂ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ವಿಶೇಷ ಶಕ್ತಿಗಳು. ಆ ಒಂದು ವಿಶೇಷ ಶಕ್ತಿಗಳ ಜೊತೆಗೆ ನಾವೇನಾದರೂ ಕನೆಕ್ಷನನ್ನು, ಅಂದರೆ ಅದರ ಆರಾಧನೆ ಅಥವಾ ಮಂತ್ರ ಜಪ ಅಥವಾ ನಾನು ನಿಜವಾದ ಒಂದು ಭಕ್ತಿಯಲ್ಲಿ ನಾನು ತೊಡಗಿಸ್ಕೊಂಡಿಲ್ಲ ಅಂತಂದರೆ ನಮ್ಮ ಅವರ ವೀಕ್ ಆಗುತ್ತೆ, ನಮ್ಮ ಒಂದು ಎನರ್ಜಿ ತುಂಬ ಒಂದು ವೀಕ್ ಆಗಿರುತ್ತೆ. ಇದರಿಂದ ಆ ಥರದ ಪ್ರಯೋಗಗಳು ಮಾಡಿದಾಗ ನಮಗೆ ಅಂಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದು ಮಕ್ಕಳಲ್ಲಿನೂ ಇತ್ತೀಚೆಗೆ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ, ಯಂಗ್ಸ್ಟರ್ಸಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗೆಯೇ ಈ ಆಸ್ತಿ ಸಂಬಂಧದ ಅನೇಕ ವಿಚಾರಗಳಲ್ಲಿ ಕಾಣಿಸ್ತಾ ಇದೆ, ಪ್ರೊಫೆಷನ್ ಜಲಸಿಯಲ್ಲಿ ಕಾಣಿಸ್ಕೊಳ್ತಾ ಇದೆ, ವಿವಾಹ ಆಗಬಾರದು ಅನ್ನೋ ವಿಚಾರದಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗಾದರೆ ಇವೆಲ್ಲ ಏನೆಲ್ಲ ಈ ಥರದ ಪ್ರಯೋಗಗಳು ಅಂಟ್ಕೊಳ್ಬೇಕಾದ್ರೆ ಎನರ್ಜಿ ವೀಕ್ ಇರುತ್ತೆ, ಅವರ ವೀಕ್ ಇರುತ್ತೆ. ಹಾಗೆಯೇ ನಾವು ಯಾವುದೇ ಒಂದು ಸಕಾರಾತ್ಮಕ ಕ್ರಿಯೆಯಲ್ಲಿ ತೊಡಗಿರಲ್ಲ. ಅದಕ್ಕೆ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅದನ್ನು ಬೆಳೆಸಬೇಕಾಗತ್ತೆ. ಹಾಗೆಯೇ ಮಕ್ಕಳು ಬೆಳೆದಾಗ, ಅಂದರೆ ಒಂದು ತಿಳುವಳಿಕೆ ಬಂದಾಗ, ಇವತ್ತಿನ ಯಂಗ್ಸ್ಟರ್ಸ್ ಇರ್ಬೋದು ಅಥವಾ ಏನೆಲ್ಲ ನಾವು ಮಾಡರ್ನ್ ಅಂತ ಅಂದ್ಕೊತೀವಿ ಇರ್ಬೋದು, ಆದರೆ ಇದು ಯಾವುದಾದ್ರೂ ಒಂದು ಸಕಾರಾತ್ಮಕ ದೈವಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಮಾತ್ರ ಇವುಗಳ ಪ್ರಭಾವದಿಂದ ಮುಕ್ತ ಆಗ್ಬೋದು. ಇಲ್ಲ ಅಂದರೆ ಲೈಫ್ ಲಾಂಗು ತೊಂದರೆಯನ್ನು, ಕಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಕೇತು ನಮಗೆ ತುಂಬ ತುಂಬ ಅವಶ್ಯ ಗ್ರಹ. ಕೇತುವಿನಿಂದ ಅಂದರೆ ನಾವು ಯಾವುದೋ ಪೆಟ್ಟನ್ನು ತಿನ್ಕೊಂಡು ಆಮೇಲೆ ಮಾಡ್ಕೊಳ್ಳೋದಕ್ಕಿಂತ ನಾವು ಮೊದಲೇ ಮಾಡ್ಕೊಳ್ತಾ ಬಂದಾಗ ಕೇತು ಒಂದು ರೀತಿ ನಮ್ಮ ಕುಂಡಲಿಯಲ್ಲಿ ಚೆನ್ನಾಗಾಗ್ತಾನೆ. ಹಾಗೆಯೇ ನಮಗೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ನಾವು ಮುಂದೆ ಹೋಗೋದಕ್ಕೂ ಒಂದಿಷ್ಟು ಸಕಾರಾತ್ಮಕ ಶಕ್ತಿಗಳ ಬೆಂಬಲ ಇರುತ್ತೆ. ನಾನು ಭಾಳ ಮಾಡ್ತಿದ್ದೀನಿ, ಆದರೆ ನನಗೇನೂ ಲಾಭ ಆಗಿಲ್ಲ, ವೇಸ್ಟ್ ಆಗಿದೆ, ಆದರೆ ಇನ್ನೇನೇನೋ ಆಗ್ಬೋದಿತ್ತೇನೋ ಲೈಫಲ್ಲಿ, ಅಷ್ಟಕ್ಕೆ ಹೋಗ್ತಾ ಇರ್ಬೋದಲ್ಲ. ಹಾಗಾಗಿ ನಾವು ಇಂಥದ್ದನ್ನೆಲ್ಲ ಒಂದು ಇದಕ್ಕೆ ಮೂಢನಂಬಿಕೆಯೋ ಅಥವಾ ನಾನು ತುಂಬ ಮಾಡರ್ನ್ ಅಂತನೋ, ನಾನು ತುಂಬ ವಾಸ್ತವಿಕವಾದಿ ಅಂತನೋ ಏನೋ ಹೇಳ್ಕೊಂಡು ಅದನ್ನು ನಿರ್ಲಕ್ಷಿಸೋ ಬದಲು ಮಾಡೋದ್ರಿಂದ ಏನು ಕಷ್ಟ ಆಗುತ್ತೆ? ಅದಕ್ಕೆ ಮೊದಲಿನಿಂದಲೇ ಆ ರೀತಿ ಮಾಡ್ತಾ ಹೋಗ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಎಸ್ಪೆಷಲಿ ಇವತ್ತಿನ ಯಂಗರ್ ಜನ್ರೇಷನ್ಗೆ, ಅಂದರೆ ಮುಂದೆ ಬಾಳಿ ಬದುಕಿ ಸಾಧನೆ ಮಾಡಬೇಕಾದಂಥವ್ರು. ಅದಕ್ಕೆ ನಮ್ಮ ಸಾಧನೆಗೆ ಅವುಗಳ ಸಪೋರ್ಟು ಸಿಗತ್ತೆ. ಅದಕ್ಕೆ ಈ ರೀತಿ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ನಮಗೆ
ಕೇತುವಿನ ಅವಶ್ಯಕತೆ ಇರುತ್ತೆ, ಕೇತುವಿನ ಸಪೋರ್ಟ್ ಬೇಕಾಗುತ್ತೆ. ಹಾಗಾಗಿ ಕೇತು ಒಂದು ಬರೀ ಕೇವಲ ಎಲ್ಲವನ್ನು ಡಿಟ್ಯಾಚ್ ಮಾಡಿಸ್ಬಿಡ್ತಾನೆ ಅಥವಾ ನಮಗೆ ಜೀವನದಲ್ಲಿ ಕಷ್ಟ ಕೊಟ್ಬಿಡ್ತಾನೆ, ಎಲ್ಲ ಕಳ್ಕೊಳ್ಳುವಂತೆ ಮಾಡ್ತಾನೆ ಅಲ್ಲ. ಆದರೆ ಕೇತು ನಮ್ಗೆ ಸೂಚಿಸ್ತಾ ಇರುತ್ತೆ, ನೀನು ಇದನ್ನು ಮಾಡ್ತಾ ಹೋಗಬೇಕು ನಿನ್ನ ಜೀವನದಲ್ಲಿ ಅಂತ. ಇದೇ ಕೇತುವಿಗೆ ರೆಮಿಡಿ ಸಹ ಆಗಿದೆ. ಜೊತೆಗೆ ಕೇತು ನಾಯಿಗಳನ್ನ ರಿಪ್ರೆಸೆಂಟ್ ಮಾಡುತ್ತೆ. ಬೀದಿ ನಾಯಿಗಳಿಗೆ ನಮ್ಮ ಕೈಲಾದಂಥದ್ದು ನಾವು ಸೇವೆಯನ್ನು ಮಾಡಿದಾಗ ಅದು ಸಹಿತ ಕೇತು ನಮ್ಮ ಒಂದು ಕುಂಡಲಿಯಲ್ಲಿ ಚೆನ್ನಾಗಿ ಆಗೋದಕ್ಕೆ ಕಾರಣ ಆಗುತ್ತೆ. ಇದಾಗಿತ್ತು ಕೇತು ಮತ್ತು ನಮ್ಮ ಜೀವನ ಪದ್ಧತಿ ಬಗ್ಗೆ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.